ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಭಾಗ್ಯಲಕ್ಷ್ಮಿಯಲ್ಲಿ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪಾಪ ಪೂಜಾ ಮನೆಗೆ ಬಂದು ಕೂತ್ಕೊಂಡಿರ್ತಾಳೆ. ಆಗ ಮಹಿತಾ ರೂಮಲ್ಲಿ ಬಾಯ್ಲಿ ಕೂತ್ಕೋ, ಇನ್ನು ಸ್ವಲ್ಪ ಶಾಸ್ತ್ರಗಳಿದೆ, ಅದನ್ನೆಲ್ಲ ಮಾಡೋದಕ್ಕೆ ನಾನು ನಿನ್ನ ಕರಿತೀನಿ, ಅಲ್ಲಿವರೆಗೂ ನೀನು ಇಲ್ಲೇ ಆರಾಮಾಗಿ ಕೂತ್ಕೋ ಆಯಿತಾ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಕೂತ್ಕೋತಾಳೆ. ಆಗ ಅಯ್ಯೋ ಏನು ಮಾಡೋದು, ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ, ಶಾಸ್ತ್ರ ಅಂತ ಹೇಳಿ ಮುಗಿಯೋವರೆಗೂ ಕಾಯಬೇಕು, ತಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ, ಅದು ಅಲ್ಲದೆ ಬೋರ್ ಆಗ್ತಾಯಿದೆ, ಏನಪ್ಪ ಮಾಡಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಹೇಗಿದ್ರೂ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದೆಲ್ಲ ಇದೆ ಅಲ್ವಾ, ಸೊ ಅದನ್ನೇ ಪ್ಯಾಕ್ ಮಾಡ್ಕೊಂಡ್ಬಿಟ್ರೆ ಆ ಪಾಪ ಅಕ್ಕ ನನಗೋಸ್ಕರನೇ ಯೋಚನೆ ಮಾಡ್ತಾ ಇರ್ತಾಳೆ ಅನಿಸುತ್ತೆ ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಈ ಕಡೆ ಭಾಗ್ಯ ಊಟ ಮಾಡೋದಕ್ಕೆ ಅಂತ ಹೇಳಿ ಕೂತ್ಕೊಂಡಿರ್ತಾಳೆ. ಆಗ ಪಾಪ ಪೂಜಾ ಬೆಳಗ್ಗೆಯಿಂದ ಶಾಸ್ತ್ರ ಅಂತ ಹೇಳಿ ಏನೂ ತಿಂದಿರೋದಿಲ್ಲ. ತುಂಬ ಮುಜುಗರ ಪಡ್ಕೋತಾ ಇರ್ತಾಳೆ. ಅಲ್ಲಿ ಯಾರನ್ನ ಏನು ಕೇಳೋದಕ್ಕೂ ಕೂಡ ಮುಜುಗರ ಪಡ್ಕೋತಾಳೆ. ಏನು ಮಾಡ್ತಾ ಇರ್ತಾಳೋ ಏನೋ, ಅವಳು ಹೊಟ್ಟೆ ಹಸ್ವಾದ್ರೂ ಕೂಡ ಯಾರನ್ನೂ ಕೇಳೋದಿಲ್ಲ. ಅಯ್ಯೋ ಆಗಲೇ ಫೋನ್ ಮಾಡಿದಾಗ ನಾನು ಅವಳು ಬ್ಯಾಗಲ್ಲಿ ತಿಂಡಿ ಬಾಕ್ಸ್ ಇಟ್ಟಿದ್ದೀನಿ ಅಂತ ಹೇಳೋದನ್ನೇ ಮರೆತುಬಿಟ್ಟೆ, ಛೇ ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಬಟ್ಟೆ ಆದರೂ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜಾ ಬ್ಯಾಗ್ನ ತೆಗೆದಿಟ್ಕೋತಾಳೆ. ಪೂಜಾ, ನಿನ್ನ ಜೀವನದಲ್ಲಿ ನೀನು ಹೊಸ್ದಾಗಿ ಇನ್ನೊಂದು ಮನೆ ಕಾಲಿಟ್ಟಿದ್ಯಾ, ಆದರೆ ನಿನಗೆ ಅಲ್ಲೆಲ್ಲರೂ ಹೊಂದ್ಕೊಂಡು ಬದುಕೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ಗೊತ್ತಿದೆ. ನೀನು ಅಲ್ಲಿ ಹೇಗಿರ್ತೀಯಾ, ಎಲ್ಲರ ಜೊತೆನೂ ಹೇಗೆ ನಡ್ಕೋತೀಯ ಅನ್ನೋದೇ ನನಗೆ ಯೋಚನೆ ಆಗಿದೆ. ದೇವರೇ, ಪೂಜನ ಜೀವನದಲ್ಲಿ ಅವಳು ಯಾವಾಗಲೂ ನೆಮ್ಮದಿಯಾಗಿರೋ ಥರ ಮಾಡಪ್ಪ ಅಂತ ಹೇಳಿ ಅನ್ಕೋತಾಳೆ. ಈ ಕಡೆ ಇವಳು ಬಟ್ಟೆ ಬ್ಯಾಗ್ ಓಪನ್ ಮಾಡಿದ ತಕ್ಷಣವೇ ಬಾಕ್ಸ್ ಕಾಣಿಸುತ್ತೆ. ಅಕ್ಕ, ಇದು ನೀನೇ ಇಟ್ಟಿದ್ದೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಕ್ಕ. ಈ ಥರ ಯೋಚನೆನ ನಿನ್ನ ಬಿಟ್ಟು ಬೇರೆ ಯಾರು ಮಾಡೋದಕ್ಕೂ ಸಾಧ್ಯ ಇಲ್ಲ. ತುಂಬ ಥ್ಯಾಂಕ್ಸ್ ಅಕ್ಕ. ನಾನು ಆ ಮನೆ ಬಿಟ್ಟು ಈ ಮನೆಗೆ ಬಂದರೂ ಕೂಡ ನಿನ್ನ ಆಶ್ರಯದಲ್ಲೇ ಬೆಳೆಯೋ ಥರ ಆಗಿದೆ. ಇಷ್ಟು ದಿನ ನೀನು ನಿನ್ನ ಜೀವನದಲ್ಲಿ ತುಂಬ ಕಷ್ಟಗಳನ್ನ ಅನುಭವಿಸಿದ್ಯಾ, ತುಂಬ ನೋವುಗಳನ್ನ ತಿಂದಿದ್ಯಾ, ಅವಮಾನಗಳನ್ನ ಅನುಭವಿಸಿದ್ಯಾ. ಇನ್ನು ಮುಂದೆ ಆದರೂ ನಿನ್ನ ಜೀವನದಲ್ಲಿ ನೀನು ಯಾವಾಗಲೂ ಖುಷಿಯಾಗಿರೋ ಥರ ಆ ದೇವರು ನಿನ್ನ ನೋಡ್ಕೋಬೇಕು ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ನನ್ನ ತಂಗಿ ಪೂಜಾ ಕೋಪ ಮಾಡ್ಕೋತಾಳೆ, ಭಯನೂ ಪಡ್ಕೋತಾಳೆ, ಹಾಗೆ ಮುಜುಗರನೂ ಪಡ್ಕೋತಾಳೆ. ಹೊಸ ಜನ, ಹೊಸ ಮನೆ, ಅಕ್ಕಪಕ್ಕ ಇರೋರೆಲ್ಲರೂ ಕೂಡ ಹೊಸ್ದಾಗೇ ಇರ್ತಾರೆ, ಅವ್ರ ಜೊತೆ ಹೇಗೆ ಹೊಂದ್ಕೊಂಡು ಹೋಗ್ತಾಳೋ ಅಂತ ಹೇಳಿ ಅನ್ಕೋತಾಳೆ. ಅದಾದಮೇಲೆ ಇವಳು ಕೂಡ ಬೇಜಾರು ಮಾಡ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ಕಿಶನ್ ಬರ್ತಾನೆ. ಕಿಶನ್ ಬಂದ್ಯಾ, ಬಾ ಇಲ್ಲಿ ನೋಡು, ಈ ಕಬೋರ್ಡಲ್ಲಿ ಹೇಗೆ ಜೋಡಿಸಿದ್ದೀನಿ ಇದು ನಿನ್ನ ಬಟ್ಟೆ, ಇದು ನನ್ನ ಬಟ್ಟೆ, ನಿನ್ನ ವಾಚ್ ಕೂಡ ಇಲ್ಲ ಇಟ್ಟಿದ್ದೀನಿ, ಹುಡುಕ್ಬೇಡ ಅಂತ ಹೇಳಿದಾಗ, ಪೂಜಾ ಒಂದು ನಿಮಿಷ ಬಾ, ನಿನ್ನ ಜೊತೆ ಮಾತಾಡಬೇಕು. ಏನಾಯಿತು ಕಿಶನ್, ಯಾಕೆ ಅಂತ ಹೇಳಿದಾಗ, ನೋಡು ಈಗ ನಾವಿಬ್ಬರು ಲವರ್ಸ್ ಅಲ್ಲ, ಮದುವೆ ಆಗಿದ್ದೀವಿ, ಗಂಡ ಹೆಂಡತಿ, ಇಲ್ಲಿ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ಗಳೆಲ್ಲ ಇರುತ್ತೆ, ನಾನು ಹೇಳಿದ ರೂಲ್ಸ್ಗಳನ್ನ ನೀನು ಫಾಲೋ ಮಾಡಬೇಕು ಅಂತ ಹೇಳಿ ಹೇಳ್ತಾನೆ. ಏನು ರೂಲ್ಸ್ ಫಾಲೋ ಮಾಡಬೇಕಾ, ಏನು ಅಂತ ಹೇಳಿದಾಗ, ಹೌದು ನಾನು ಹೇಳಿರೋ ರೂಲ್ಸ್ನ ನೀನು ಫಾಲೋ ಮಾಡಲೇಬೇಕು, ಮದುವೆಗೆ ಮುಂಚೆ ಆಡ್ತಿದ್ಯಲ್ಲ ಆ ಥರ ಎಲ್ಲ ಆಡೋದಕ್ಕಾಗೋದಿಲ್ಲ. ಏನಾಯಿತು ಕಿಶನ್, ಯಾಕೆ, ನಾನು ಹೇಳಿದ ಮಾತು ಕೇಳಬೇಕು ಅಷ್ಟೇ, ಅದೇನು ಅಂತ ಹೇಳು ಕಿಶನ್, ನಾನು ಏನಾದರೂ ತಪ್ಪು ಮಾಡಿಬಿಟ್ನಾ ಅಂತ ಹೇಳಿದಾಗ, ಹೌದು ನೀನು ತಪ್ಪು ಮಾಡಿದೆ, ಮದುವೆಗಿನ್ನ ಮುಂಚೆ ನಾನು ಏನು ಕೇಳಿದ್ರು ಕೂಡ ಇಲ್ಲ ಅಂತ ಹೇಳ್ತಾ ಇದ್ದೆ, ಇವಾಗ ನಾನು ಹೇಳಿದ್ದನ್ನು ಯಾವುದೂ ಇಲ್ಲ ಅಂದಂಗೆ ಕೊಡಬೇಕಾಗತ್ತೆ. ಹೌದಾ, ಏನು ಕಿಶನ್, ಅದೇನು ಕೇಳು ಅಂತ ಹೇಳಿ ಹೇಳ್ತಾಳೆ. ಆಗ ಏನು ಅಂತಂದರೆ, ಮದುವೆಗಿನ್ನ ಮುಂಚೆ ನಾನೊಂದು ಮುದ್ದು ಕೊಡು ಅಂತ ಅಂದರೆ ನೀನು ಇಲ್ಲ ಮದುವೆ ಆದಮೇಲೆ ಕೊಡ್ತೀನಿ ಅಂತ ಚೆನ್ನಾಗಿ ಆಟ ಆಡಿಸ್ತಾ ಇದ್ದೆ ತಾನೆ, ಆದರೆ ಈಗ ನಮ್ಗೆ ಮದುವೆ ಆಗಿದೆ, ನಂಗೆ ಮುತ್ತಬೇಕು ಕೊಡು ಅಂತ ಹೇಳಿ ಹೇಳ್ತಾಳೆ. ಅಯ್ಯೋ ನಿನ್ನ ಇಷ್ಟಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತೀಯಾ, ಅಟ್ಲೀಸ್ಟ್ ಒಂದು ಮುತ್ತಗೋಸ್ಕರ ಅಟ್ಲೀಸ್ಟ್ ಒಂದು ಮುತ್ತ, ನಾನು ಮದುವೆಗಿನ ಮುಂಚೆ ಕೇಳ್ತಿದ್ದೆ ತಾನೆ, ಕೊಡಲ್ಲ ಅಂತ ಹೇಳ್ತಿದ್ದೆ, ಈಗ ಕೊಡು ಅಂತ ಹೇಳಿದಾಗ, ಏಯ್ ಹೋಗು ಅಂತ ಹೇಳಿ ಕೆನ್ನೆ ಕೊಡ್ತಾಳೆ. ಪೂಜಾ ನೀನು ಕೊಡಲೇಬೇಕು ಅಂತ ಹೇಳಿದಾಗ, ಏಯ್ ಸುಮ್ಮನೆ ಇದ್ದರೆ ಸರಿ, ಇವಾಗ ನೀನು ಆರ್ಡ್ರ್ ಮಾಡಿದ್ದಲ್ಲ, ನಾನು ಆರ್ಡ್ರ್ ಮಾಡ್ತೀನಿ, ಈ ಮನೆಯಲ್ಲಿ ನಾನು ಹೇಳಿದ್ದು ನಡಿಬೇಕು ಅಂತ ಹೇಳಿದಾಗ, ಓ ಹೌದಾ ಮಹಾರಾಣಿಯವರೇ, ಏನಾಗಬೇಕು ಹೇಳಿ ಅಂತ ಹೇಳ್ತಾರೆ. ಅದು ಏನು ಅಂತಂದರೆ, ನನಗೆ ಒಂದೇ ಥರ ತಿಂಡಿ ತಿನ್ನೋದಕ್ಕಾಗೋದಿಲ್ಲ, ಡೈಲಿ ಎದ್ದು ವೆರೈಟಿ ಅಡುಗೆ ನೀನೇ ನನಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಹೇಳ್ತಾಳೆ. ಓ ಮಹಾರಾಣಿಯವ್ರಿಗೆ ವೆರೈಟಿ ಅಡುಗೆ ಡೈಲಿ ಒಂದು ಹತ್ತಿದ್ರೆ ಸಾಕಾ, ಹತ್ತಿದ್ರೆ ಓಕೆ. ಅದಾದಮೇಲೆ ಬೆಳಗ್ಗೆಯಿಂದ ಶಾಸ್ತ್ರ ಅಂತ ಹೇಳಿ ಎಲ್ಲ ಶಾಸ್ತ್ರಗಳನ್ನು ಮಾಡಿಸ್ಕೊಂಡು ತುಂಬ ಕಾಲು ನೋವ್ತಾ ಇದ್ದೀನಿ, ನಾನು ಕಾಲು ಹೊತ್ತಬೇಕು ಅಂತ ಹೇಳಿದಾಗ, ಅಷ್ಟೇ ತಾನೇ ಬಾಯಲ್ಲಿ ಕೂತ್ಕೋ ಅಂತ ಹೇಳಿದಾಗ, ಏ ಕಿಶನ್ ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ, ಹಾಗೆಲ್ಲ ನಿನ್ನ ಕಾಲು ಮುಟ್ಬಾರ್ದು ಅಂತ ಹೇಳಿದಾಗ, ಯಾಕೆ ಮುಟ್ಬಾರ್ದು, ನೀನು ಮಾತ್ರ ನನ್ನ ಕಾಲು ಮುಟ್ಬೋದಾ, ಅದೆಲ್ಲ ಗಂಡ ಹೆಂಡತಿ ಇದ್ದಾಗ ನಡೆಯುತ್ತೆ ಕಣೋ, ಇವಾಗ ಹಾಗೆಲ್ಲ ನೀನು ಮುಟ್ಬಾರ್ದು ಅಂತ ಹೇಳ್ತಾರೆ. ಅದೆಲ್ಲ ಏನೂ ಇಲ್ಲ, ಗಂಡ ಹೆಂಡತಿ ಅಂತ ಅಂದಮೇಲೆ ಈಕ್ವಲ್ ಇರುತ್ತೆ ಅಷ್ಟೇ, ಕೆಲಸ ಮಾಡೋದಾಗಲಿ ಸೇವೆ ಮಾಡೋದಾಗಲಿ ಎಲ್ಲ ಸೇಮ್ ಇರುತ್ತೆ ಅಂತ ಹೇಳಿದಾಗ, ಕಿಶನ್ ಅದೆಲ್ಲ ಏನೂ ಬೇಡ. ಹೌದು ಪೂಜಾ, ನೀನು ಏನೇ ಹೇಳಿದ್ರು ಅಷ್ಟೇ, ಈ ಮನೆಯಲ್ಲಿ ಏನೇ ಮಾಡಿದ್ರು ಕೂಡ ನಾವಿಬ್ಬರು ಒಟ್ಟಿಗೆ ಮಾಡಬೇಕು, ಯಾವ ಕೆಲಸ ಆದ್ರೂ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಕಿಶನ್ ಮಾತಾಡೋದನ್ನು ಇವಳು ಕೇಳಿಸ್ಕೊಂಡ್ಬಿಡ್ತಾಳೆ. ಆಗ ಇವನು ನನ್ನ ಅಂದ್ಕೊಂಡಿರೋದನ್ನೆಲ್ಲ ಮೀರಿ ಹೋಗ್ತಾ ಇದ್ದಾನೆ, ಇದೆಲ್ಲ ಆಗೋದಕ್ಕೆ ಬಿಡಬಾರ್ದು ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾಳೆ. ಇಷ್ಟಲ್ಲಿ ಭಾಗ್ಯ ಬಟ್ಟೆ ಎಲ್ಲ ಮಡಿತಾ ಇರ್ತಾಳೆ. ಆಗ ಅಯ್ಯೋ ಪಾಪ
ಪೂಜಾ ಏನು ಮಾಡ್ತಾ ಇದ್ದಾಳೋ ಏನೋ, ಶಾಸ್ತ್ರ ಅಂತ ಹೇಳ್ಕೊಂಡು ಏನಾದರೂ ತಿಂದಲೋ ಏನೋ ಗೊತ್ತಿಲ್ಲ. ಯಾವುದಕ್ಕೂ ಒಂದು ಫೋನ್ ಮಾಡಿ ಕೇಳ್ಬಿಡೋಣ ಅಂತ ಹೇಳಿ ಫೋನ್ ಮಾಡೋದಕ್ಕೆ ಹೋಗ್ತಾಳೆ. ಭಾಗ್ಯ ನೀನು ಯಾವಾಗಲೂ ಫೋನ್ ಮಾಡ್ತಾನೆ ಇರಬೇಡ, ಇಲ್ಲಿ ತುಂಬ ಶಾಸ್ತ್ರಗಳಿದೆ ಅಂತ ಹೇಳಿ ಮೀನಾಕ್ಷಿ ಹೇಳಿದ್ದನ್ನು ಕೇಳಿ ಅಯ್ಯೋ ಬೇಡ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಮಾಡೋಣ ಅಂತ ಹೇಳಿ ಫೋನ್ ಇಡೋದಕ್ಕೆ ಹೋಗ್ತಾಳೆ. ಅಷ್ಟೆಲ್ಲ ಆದಿ ಫೋನ್ ಮಾಡ್ತಾನೆ. ಹಲೋ ಆದಿಯವರೇ ಹೇಳಿ ಅಂತ ಹೇಳಿದಾಗ ಏನು ಮಾಡ್ತಾ ಇದ್ದೀರಾ ಭಾಗ್ಯವರೇ? ಪೂಜೆ ನಮ್ಮ ಮನೆಯಲ್ಲಿ ಹೇಗಿದ್ದಾಳೋ ಏನೋ, ಇವ್ರ ಜೊತೆ ಎಲ್ಲ ಹೊಂದ್ಕೊಂಡು ಹೋಗಿದ್ದಾಳೋ ಅಂತ ಟೆನ್ಷನ್ ಆಗಿದ್ದೀರಾ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ, ನಂಗೆ ಗೊತ್ತು ನಿಮ್ಗೆ ಆ ಟೆನ್ಷನ್ ಇದ್ದೇ ಇರುತ್ತೆ ಅಂತ ಹೇಳಿ, ಆದರೆ ನೀವು ಅಂತ ಟೆನ್ಷನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ನಾನಿದ್ದೀನಿ, ಪೂಜಾ ಇಲ್ಲಿ ಇದ್ದೇ ಇರ್ತಾಳೆ, ಚೆನ್ನಾಗಿ ಹೊಂದ್ಕೋತಾಳೆ ಅಂತ ಹೇಳಿದಾಗ ಅಲ್ಲ ಹೊಸ ಜನ, ಹೌದು ಅದನ್ನೇನೋ ಒಪ್ಕೋಬೇಕು, ಎಲ್ಲ ಹೊಸಬ್ರೇ ಇರ್ತಾರೆ, ಒಂದು 2-3 ದಿನ ಅಷ್ಟೇ, ಆಮೇಲೆ ಎಲ್ಲ ಸೆಟ್ ಆಗುತ್ತೆ ಅಂತ ಹೇಳಿದಾಗ ನನಗೂ ಅದೇ ನಂಬಿಕೆ ಇದೆ ಅಂತ ಹೇಳಿ ಹೇಳ್ತಾಳೆ. ನಾನು ಆದಿ ಬಂದಿರೋದು, ನಾನು ಹೇಳಿದ್ದೀನಿ ಅಂದಮೇಲೆ ಎಲ್ಲ ಸರಿಯಾಗೇ ಇರುತ್ತೆ, ನೀವೇನೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳಿ ಹೇಳ್ತಾಳೆ. ಅಷ್ಟೆಲ್ಲ ಅವ್ರ ಅಪ್ಪ ಕರೀತಾರೆ. ಆಗ ಸರಿ ಭಾಗ್ಯ ಅವರೇ ನಾನು ಆಮೇಲೆ ಫೋನ್ ಮಾಡ್ತೀನಿ, ಅಪ್ಪ ಕರೀತಾ ಇದ್ದಾರೆ ಅಂತ ಹೇಳಿ ಫೋನ್ ಇಟ್ಟು ಹೋಗ್ತಾನೆ. ಅಯ್ಯೋ ಈಗಂತೂ ನಂಗೆ ಸ್ವಲ್ಪ ಸಮಾಧಾನ ಆಯಿತು, ಆದಿಯವರು ಈ ಮಾತು ಹೇಳಿದ್ರಲ್ವ ದೇವ್ರೆ ಅಂತ ಹೇಳಿ ಬೇಡ್ಕೊಂಡು ಸುಮ್ಮನಾಗ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇವಳು ಎದ್ದು ನಿಂತ್ಕೊಂಡು ನಾನು ಇದೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಇದೇನಿದು ಬಾಕ್ಸು ಅಂತ ಹೇಳಿದಾಗ ಇದು ಅಕ್ಕ ನನಗೋಸ್ಕರ ತಿಂಡಿ ಕೊಟ್ಟು ಕಳಿಸಿರೋದು ಅಂತ ಹೇಳ್ತಾರೆ. ಭಾಗ್ಯವ್ರು ಕೊಟ್ಟು ಕಳಿಸಿರೋದಾ? ಹಾಗಿದ್ರೆ ನನಗೂ ಬೇಕು, ನನಗೂ ತುಂಬ ಹೊಟ್ಟೆ ಹಸಿತಾ ಇದೆ, ಇಷ್ಟೊತ್ತವರೆಗೂ ಚೆನ್ನಾಗೇ ಇದ್ದೆ, ಇದೇನಿದೆ ಇವಾಗ ಸಡನ್ನಾಗಿ ಹೊಟ್ಟೆ ಹಸಿತಾ ಇದೆ, ಅವ್ರು ಮಾಡಿರೋ ತಿಂಡಿ ನೋಡಿದ ತಕ್ಷಣ ಹಾಗೇನೆ ನಾನು ತಿನ್ನಬೇಕು ಅಂತ ಹೇಳಿ ಹೋಗ್ತಾ ಇರ್ತಾನೆ. ಇದೇನು ಹಿಂಗೆ ತಿಂತೀಯ ಅಚ್ಚಿ, ಕೈಯೇ ತೊಳೆದಿಲ್ಲ? ಹೌದಲ್ವಾ ಪೂಜಾ, ನಂಗೆ ಕೈ ತೊಳೆಯೋಷ್ಟೆಲ್ಲ ಪೇಷನ್ಸ್ ಇಲ್ಲ, ನಾನು ಹಾಗೆ ತಿನ್ಕೊಂಡ್ಬಿಡ್ತೀನಿ ಪೂಜಾ ಅಂತ ಹೇಳಿದಾಗ ಅಯ್ಯೋ ಚಿ ಗಲೀಜು ಅಂತ ಹೇಳಿ ಹೇಳ್ತಾಳೆ. ಅಯ್ಯೋ ಯಾಕೆ ಹಾಗೆ ಹೇಳ್ತಾ ಇದೆಯಾ, ಏನು ಗಲೀಜು ಅಂತ ಹೇಳ್ತಾನೆ. ಆಗ ಸರಿ ನೀನು ತಿನ್ನಿಸು ಅಂತ ಹೇಳಿದಾಗ ನಾನಾ ಇಲ್ಲಪ್ಪ ಚಿ ಆಗಲ್ಲ ಅಂತ ಹೇಳಿದಾಗ ಹಂಗಿದ್ರೆ ನಾನು ಕವಿತೆ ಹೇಳ್ಬಿಡ್ತೀನಿ ನೋಡು, ಅಯ್ಯೋ ಅದೆಲ್ಲ ಏನೂ ಹೇಳ್ಬೇಡ ನಾನೇ ತಿನ್ನಿಸ್ತೀನಿ ನಿನಗೆ ಅಂತ ಹೇಳಿ ತಿನ್ನಿಸ್ತಾ ಇರ್ತಾಳೆ. ತುಂಬ ಚೆನ್ನಾಗಿದೆ, ಏನು ಕಣ್ಣು, ಅಲ್ಲ 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 ನಿಮ್ಮ ಅಕ್ಕ ಮಾಡಿಕೊಟ್ಟಿರೋ ತಿಂಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಮೀನಾಕ್ಷಿ ಹೊರಗಡೆ ನಿಂತ್ಕೊಂಡು ನೋಡ್ತಾಳೆ. ಅತಿಯಾಗಿ ಆಡ್ತಾ ಇದ್ದಾನೆ ಇವನು, ಇಷ್ಟು ದಿನ ನಾನು ಸಾಕಿದ್ದೀನಿ, ನಾನು ಬೆಳೆಸಿದ್ದೀನಿ, ನನ್ನ ಮಾತನ್ನೆಲ್ಲ ಮೀರಿ ಇವಳನ್ನ ಮದುವೆ ಆಗಬೇಕು ಅಂತ ಆಗಿದ್ದಾನೆ, ಹೀಗೆ ಬಿಡ್ತು ಅಂತಂದರೆ ಕಿಶನ್ ನಮ್ಮ ಕೈ ತಪ್ಪಿ ಹೋಗ್ಬಿಡ್ತಾನೆ ಅಂತ ಹೇಳಿ ಮೀನಾಕ್ಷಿ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅದಾದಮೇಲೆ ಅವ್ರು ತಿಂತಾ ಇರೋದನ್ನ ನೋಡಿ ಕೋಪ ಮಾಡಿಕೊಂಡು ಪೂಜಾ ಕಿಶನ್ ಅಂತ ಹೇಳಿ ಒಳಗೆ ಬರ್ತಾಳೆ. ಆಗ ಅತ್ತೆ ಬನ್ನಿ ಅತ್ತೆ ಏನು ಮಾಡ್ತಾಯಿದ್ರಿ? ಪೂಜಾ ಅವ್ರ ಅಕ್ಕ ತಿಂಡಿ ಕೊಟ್ಟು ಕಳಿಸಿದ್ರು, ಅದನ್ನ ತಿಂತಾ ಇದ್ದೆ. ಯಾಕೆ ನಮ್ಮ ಮನೆಯಲ್ಲಿ ಏನೂ ತಿಂಡಿ ಇಲ್ವಾ, ನಮ್ಮ ಮನೆಯಲ್ಲಿ ಏನೂ ಗತಿ ಇಲ್ವಾ ಪೂಜೆ ತಿನ್ನೋದಕ್ಕೆ ಅಂತ ಹೇಳಿದಾಗ ಅಯ್ಯೋ ಹಾಗೆ ಕೇಳ್ತಾ ಇದ್ದೀರಾ, ಅವಳು ಮೇಲಿನ ಕಾಳಜಿಗೋಸ್ಕರ ಕೊಟ್ಟು ಕಳಿಸಿದ್ದಾರೆ ಅಷ್ಟೇ ಅಂತ ಹೇಳಿ ಹೇಳ್ತಾರೆ. ಅತ್ತೆ ನಿಮ್ದು ಊಟ ಆಯಿತಾ? ಇಲ್ಲ ಅಂತ ಹೇಳೋದಕ್ಕೆ ಹೋಗ್ತಾಳೆ. ಆಗ್ಲಿಂತ ಅಕ್ಕ ನಮ್ಮನ್ನ ಇಲ್ಲೇ ಕೂರಿಸಿದ್ದಾಳೆ ಶಾಸ್ತ್ರ ಅಂತ ಹೇಳ್ಕೊಂಡು, ಅದೆಲ್ಲ ಮುಗ್ದಿತ್ತು ಅಂತಂದರೆ ನಾನು ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಪೂಜೆನ ಕರ್ಕೊಂಡು ಹೋಗ್ತಾನೆ. ಆಗ ಕಿಶನ್ ನನ್ನ ಕೈ ತಪ್ಪು ಹೋಗ್ತಾ ಇದ್ದಾನೆ, ಇದೆಲ್ಲ ಆಗೋದಕ್ಕೆ ಬಿಡಬಾರ್ದು ಪೂಜಾ, ಅವ್ನು ಏನೇ ಮಾಡಿದ್ರು ಕೂಡ ಇದಕ್ಕೆಲ್ಲ ನೀನು ಅನುಭವಿಸ್ತೀಯ ಕಣೆ ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ನೋಡಿದ್ರೆ ಇವು ಕನ್ನಿಕಾ ಕೂಡ ಬರ್ತಾಳೆ. ಅತ್ತೆ ಏನಾಯಿತು ಅಂತ ಹೇಳಿದಾಗ ಇದೆಲ್ಲನೂ ಮೀರಿ ಅವನು ನನ್ನ ಕೈ ಮೀರಿ ಹೋಗ್ತಾ ಇದ್ದಾನೆ, ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಹೇಳಿ ಹೇಳ್ತಾಳೆ. ಭಾಗ್ಯ ಲೆಕ್ಕ ಬರಿತಾ ಇರ್ತಾಳೆ, ಇವರಿಬ್ಬರು ಕಿತ್ತಾಡ್ತಾ ಇರ್ತಾರೆ. ಯಾಕಳು ಹೇಗೆ ಕಿತ್ತಾಡ್ತಾ ಇದ್ದೀರಾ, ಗೊಂಬೆ ನಂದಮ್ಮ ನನ್ನ ಕೊಡು ಅಂತ ಕೇಳ್ತಾ ಇದ್ದಾನೆ. ಅಯ್ಯೋ ಅಮ್ಮ ಇದು ನಂದು, ನಂಗೆ ಕೊಡ್ಸಮ್ಮ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೇಳಿದ್ದು ನಿನಗೆ ತಾತ ಮತ್ತು ಸುಂದರಕ್ಕನ ಜೊತೆ ಮನೆಗೆ ಹೋಗಿ ಅಂತ ಹೇಳಿ, ಏನೂ ಗಲಾಟೆ ಮಾಡೋಲ್ಲ ಸೈಲೆಂಟಾಗಿ ಇರ್ತೀವಿ ಅಂತ ಇದ್ದು ಈಗೆಲ್ಲ ಮಾಡ್ತಾ ಇದ್ರಿ ಅಂತ ಹೇಳಿದಾಗ ನೋಡು ಬಂಗಾರಿ ನೀನು ದೊಡ್ಡೋಳಲ್ವಾ, ನೀನು ಅದನ್ನು ಅವನಿಗೆ ಕೊಟ್ಬಿಡು, ದೊಡ್ಡವರಾದ್ಮೇಲೆ ಅನುಸರಿಸ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ತಗೊಳ್ಳೋ ಅಂತ ಹೇಳಿ ಮುಖದ ಮೇಲೆ ಎಸಿತಾಳೆ. ಆಗ ಅಂತ ಹೇಳಿ ಹೋಗ್ತಾನೆ. ಬಂಗಾರಿ ನೀನು ನನ್ನ ಮುದ್ದಿನ ಬಂಗಾರಿ ಅಲ್ವಾ, ದೊಡ್ಡವರು ಚಿಕ್ಕವರು ಅಂತ ಅಂದಮೇಲೆ ಅನುಸರಿಸ್ಕೊಂಡು ಹೋಗಬೇಕು, ಅವ್ನು ಪುಟಾಣಿ ಚಿಕ್ಕೋನಲ್ವಾ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾರೆ. ನೋಡು ಅವನ ಜೊತೆ ಹಾಗೆಲ್ಲ ಜಗಳ ಮಾಡಬೇಡ, ನನ್ನ ಮುದ್ದು ಬಂಗಾರ ಅಲ್ವಾ, ಸರಿ ಆಯಿತು ಜಗಳ ಮಾಡಲ್ಲ, ಜೊತೆಗೆ ಆಡ್ತೀನಿ ಅಂತ ಹೇಳಿ ಹೋಗ್ತಾಳೆ. ಆಗ ಇವಳು ಹೇಳಿದ್ದೇ ಬೇರೆ ಥರ ಇತ್ತು ಅಂತ ಹೇಳಿ ಹಾಗೆ ಅವಳು ಲೆಕ್ಕ ಬರಿತಾ ಇರ್ತಾಳೆ. ಅಷ್ಟೆಲ್ಲ ಅವ್ರ ಅಮ್ಮ ಬರ್ತಾರೆ. ಭಾಗ್ಯ ಏನು ಲೆಕ್ಕ ಬರಿತಾ ಇದೆಯಾ ಅಂತ ಹೇಳಿದಾಗ ಹೌದಮ್ಮ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಬರಿತಾ ಇದ್ದೀನಿ, ನೀನು ಭಾಗ್ಯನ ಮದುವೆನಲ್ಲಿ ಎಷ್ಟೆಲ್ಲ ಖರ್ಚು ಮಾಡಿ ಓಡಾಡಿದ್ಯಾ ಅಂತ ಗೊತ್ತು ಭಾಗ್ಯ, ನೀನು ಸಾಲ ತೀರ್ಸೋದಕ್ಕೆ ಯೋಚನೆ ಮಾಡ್ತಾ ಇರ್ತೀಯ, ಆದರೆ ಇನ್ನು ಮುಂದೆ ಯೋಚನೆ ಮಾಡಬೇಡ, ಈ ಅಮ್ಮ ನಿನ್ನ ಜೊತೆಗಿದ್ದಾಳೆ, ನಾನು ನಿನ್ನ ಜೊತೆ ಹೊರಟಾಗಿ ನಡ್ಕೊಂಡ್ಬಿಟ್ಟಿದ್ದೀನಿ ಕಣೆ, ಪೂಜಾ ಇನ್ನೂ ಚಿಕ್ಕವಳು, ಅಲ್ಲಿ ಹೇಗಿತ್ತಾಳೋ ಏನೋ ಅಂತ ಬೇಜಾರಾಗ್ತಾ ಇದೆ ಅಂತ ಹೇಳಿದಾಗ ಅಮ್ಮ ಹಾಗೆಲ್ಲ ಏನೂ ಅಂದ್ಕೋಬೇಡ, ಸಾಲ ಅಂದಮೇಲೆ ತೀರ್ಸೋದಿದ್ದೇ ಇರುತ್ತೆ ಅಲ್ವಾ, ಇನ್ನು ಮುಂದೆ ಯಾವ ಕೆಲಸಕ್ಕೂ ನೀನು ಒಬ್ಬಳೆ ಅಂತ ಅನ್ಕೋಬೇಡ ಭಾಗ್ಯ, ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಕುಸುಮ ಅದೇ ಟೈಮಿಗೆ ಬರ್ತಾಳೆ. ಓಹೋ ಏನಿದು ಅಮ್ಮ ಮಗಳು ಇಬ್ಬರು ಬಾಂಧವ್ಯ ಬೆರ್ತೋಗ್ಬಿಟ್ಟಿದೆ ಅಂತ ಹೇಳಿದಾಗ ಹಾಗೆಲ್ಲ ಏನೂ ಇಲ್ಲ ಬೀಗ್ರೆ, ಬನ್ನಿ ಮದುವೆ ಬಗ್ಗೆ ಮಾತಾಡ್ತಿದ್ವಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ನನಗೆ ಪೂಜನ ಬಗ್ಗೆನೇ ಯೋಚನೆ ಆಗಿದೆ, ಅಲ್ಲಿ ಹೇಗಿರ್ತಾಳೆ ಏನೋ ಅಂತ ಹೇಳಿದಾಗ ಓ ಆ ಕನ್ನಿಕಾ ಮತ್ತು ಮೀನಾಕ್ಷಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅಯ್ಯೋ ಪೂಜಾ ನನ್ನ ಜೊತೆ ಬೆಳೆದಿರೋ ಹುಡುಗಿ, ಅವಳಿಗೆ ಗೊತ್ತು ಯಾರನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳಿ, ಒಂದಿನ 2 ದಿನ ನೋಡ್ತಾಳೆ, 3ನೇ ದಿನಕ್ಕೆ ತರಾಟೆಗೆ ತಗೋತಾಳೆ, ಸುಮ್ಮನಿರಿ, ಅದು ಅಲ್ದೇ ಆದಿದ್ದಾನಲ್ವಾ ಅವನೇ ಹೇಗೆ ಇದ್ದ, ಈಗ ನೋಡಿದ್ರೆ ಈಗ ಎಲ್ಲ ಕಡೆಯೂ ಸರಿ ಹೋಗಿದೆ, ಅಂಥದ್ರಲ್ಲಿ ನೀವು ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾಳೆ. ಬಿಟ್ಟಿಯಮ್ಮ ಆದರೂ ಅಂತ ಹೇಳಿದಾಗ ನೋಡಿ ಅದೆಲ್ಲ ಏನೂ ಆಗೋದಿಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಭಾಗ್ಯ ನೀನು ಏನು ಯೋಚನೆ ಮಾಡಬೇಡ, ನಿನ್ನ ಜೀವನನೂ ಚೆನ್ನಾಗೇ ಆಗುತ್ತೆ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಇವಳು ಕೂಡ ಅವ್ರ ಅತ್ತೆ ಮತ್ತು ಅಮ್ಮನ ಜೊತೆ ಮಾತಾಡ್ಕೊಂಡು ಕೂತಿರ್ತಾಳೆ. ಅಷ್ಟೇ
ಸರಿ ಸರಿ ಆಯಿತು ಹೊತ್ತಾಯಿತು ಮಲ್ಕೊಳ್ಳಿ ಅತ್ತೆ ಅಂತ ಹೇಳಿ ಕಳಿಸ್ತಾಳೆ. ಬೆಳಗ್ಗೆ ಎದ್ದು ಭಾಗ್ಯ ಹೊರಗಡೆ ಹೋಗೋದಕ್ಕೆ ಅಂತ ಹೇಳಿ ಕಾರ್ ತೊಗೊಂಡು ಹೋಗಿರ್ತಾಳೆ. ಅಷ್ಟರಲ್ಲಿ ನೋಡಿದ್ರೆ ಕಾರ್ ಪಂಚರ್ ಆಗಿಬಿಡುತ್ತೆ. ಅಯ್ಯೋ ಇದೇನಿದು ಕಾರ್ ಪಂಚರ್ ಆಗೋಯ್ತಲ್ಲ ಅಂತ ಹೇಳಿ ಅವಳೆ ಟಯರ್ನ ತೆಗೆದು ಜಾಕೆಲ್ಲ ಹಾಕ್ಬಿಟ್ಟು ಪಂಚರ್ ಹಾಕ್ಕೊಂಡು ಟಯರ್ ಎಲ್ಲ ಚೇಂಜ್ ಮಾಡ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ಆದಿ ಕೂಡ ಅಲ್ಲಿಗೆ ಬರ್ತಾನೆ. ಇದೇನಾಯಿತು ಪಂಚರ್ ಆಗಿತ್ತು ಸರಿ ಮಾಡ್ಕೋತಾ ಇದ್ದೆ ಅಂತ ಹೇಳಿದಾಗ, ಓ ಹೌದಾ ಸರಿ ಆಯಿತು ಎಲ್ಲಿ ಬಿಡಿ ನಾನು ಇಟ್ಕೊಡ್ತೀನಿ ಅಂತ ಹೇಳಿ ಟೈರ್ನ ಇಟ್ಕೊಡ್ತಾನೆ. ಅಯ್ಯೋ ನಾನು ಇಟ್ಕೋತೀನಿ ಬಿಡಿ ಸುಮ್ಮನೆ ಕೈಯೆಲ್ಲ ಗಲೀಜಾಯಿತು ತಗೊಳ್ಳಿ ನೀರು ತೊಗೊಳ್ಳಿ ಕೈ ತೊಳ್ಕೊಳ್ಳಿ ಅಂತ ಹೇಳಿದಾಗ ಮೊದಲು ನೀವು ತೊಳ್ಕೊಳ್ಳಿ ಅಂತ ಹೇಳಿ ಅವನು ಕೂಡ ಹೆಲ್ಪ್ ಮಾಡ್ತಾ ಇರ್ತಾನೆ. ಇದಿಷ್ಟು ಬುಧವಾರದ ಪೂರ್ತಿ ವಿಡಿಯೋ ಇಷ್ಟ ಆಯಿತು ಅಂದರೆ